ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣಾ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ BA ವಿದ್ಯಾರ್ಥಿಗಳು ಆಪ್ಷನಲ್ ಕನ್ನಡ ಯಾರ್ಯಾರು ತೊಗೊಂಡಿದ್ರು ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ, ಹಾಗೆ ಬ್ಲಾಕ್ 1 ಆ್ಯಂಡ್ ಬ್ಲಾಕ್ 2. ಸೊ ಬ್ಲಾಕ್ 1 ಅದಾಗಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ ಅಂತ ಹೇಳ್ತಾ, ಹಾಗೆ ಇವಾಗ ಬ್ಲಾಕ್ 2ನಲ್ಲಿ ಬರುವಂತಹ ಹರಿಶ್ಚಂದ್ರ ಕಾವ್ಯ ಸಂಗ್ರಹ, ಇದನ್ನು ಬರೆದಿರುವಂತಹ ಕವಿ ಹರಿಶ್ಚಂದ್ರ. ಅದರಲ್ಲಿ ಆಯ್ದ ಭಾಗಗಳನ್ನು ನಮಗೆ ಪಠ್ಯವನ್ನಾಗಿ ಕೊಟ್ಟಿದ್ದಾರೆ. ಸೊ ಫಸ್ಟು ನಾವು ರಾಘವಾಂಕರ ಕವಿ ಕಾಲದೇಶ ಅದರ ಬಗ್ಗೆ ತಿಳ್ಕೊಂಡು ನಂತರ ನಾವು ಮುಂದಿನ ಪಠ್ಯಕ್ಕೆ ಹೋಗೋಣ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ಅವರ ದೇಶ, ಕಾಲ ಮತ್ತು ಅವರ ಸ್ಥಳ ಮತ್ತು ಅವರ ಕೃತಿಗಳ ಬಗ್ಗೆ ಮತ್ತು ಅವರ ಬಿರುದುಗಳ ಬಗ್ಗೆ ನಾವು ತಿಳ್ಕೊತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೆಸರು ಹರಿಶ್ಚಂದ್ರ ಕಾವ್ಯವನ್ನು ಬರೆದ ಕವಿ ತನ್ನ ರಾಘವ ಮತ್ತು ರಾಘವಾಂಕ ಅಂತ ಹೇಳ್ಕೊಂಡಿದ್ದಾರೆ. ಹೆಸರು ರಾಘವಾಂಕ ಎಂದು ಕರೆದುಕೊಂಡಿದ್ದಾನೆ. ಆತನ ಪ್ರಸ್ತಾಪವಿರುವ ಪದ್ಮ, ರಾಜಪುರಾಣ ಮೊದಲಾದ ಕೃತಿಗಳಲ್ಲಿ ಹೀಗೆ ಕರೆಯಲಾಗಿದೆ. ಜೊತೆಗೆ ರಾಘವದೇವ ಎಂಬ ಸಂಬೋಧನೆಯೂ ಇದೆ. ಈಗ ಪ್ರಚಲಿತವಿರುವ ರಾಘವಾಂಕ ಎಂಬುದೇ ಕವಿಯ ನಿಜನಾಮವಾಗಿದ್ದು, ಉಳಿದುವೆಲ್ಲ ಅವನ ಮೇಲಿನ ಪ್ರೀತಿ, ಗೌರವ, ವಿದ್ವತ್ತುಗಳ ಪರಿಣಾಮಿ ರೂಢವಾದವುಗಳೆಂದು ತಿಳಿಯಬಹುದಾಗಿದೆ. ರಾಘವಾಂಕನಿಗೆ ಉಭಯಕವಿ, ಕಮಲರವಿ, ಉಭಯಕವಿ, ಶರಬೇರುಂಡ ಮೊದಲಾದ ಬಿರುದುಗಳಿದ್ದವೆಂದು ಕಾವ್ಯೋಕ್ತ ಸಂಗತಿಗಳಿಂದ ನಮಗೆ ತಿಳಿದು ಬರುತ್ತೆ. ಹಾಗೆ ರಾಘವಾಂಕನ ಕಾಲ 1225ರಿಂದ 1330ರವರೆಗೂ ಇವರು ಬದುಕಿದ್ದಾರೆಂಬ ನಮಗೆ ತಿಳಿಯುತ್ತೆ. ಜನನ 1225, ಹಾಗೆ ಮರಣ 1330. ಬಟ್ ಇದು ಆ್ಯಕ್ಚುಲಿ ಎಕ್ಸಾಕ್ಟ್ ಇದೆ ಬರ್ತಾ ಆ್ಯಂಡ್ ಡೆತ್ ಡೇಟ್ ಅಲ್ಲ. ಯಾಕಂದರೆ ಎಲ್ಲಿಯೂ ಕೂಡ ರಾಘವಾಂಕ ತನ್ನ ಹೆಸರನ್ನು ಬಿಟ್ಟರೆ ಅವನ ದೇಶ, ಕಾಲ ಎಲ್ಲೂ ಕೂಡ ಅವನು ಹೇಳ್ಕೊಂಡಿಲ್ಲ. ಸೊ ಅದರಿಂದಾಗಿ ನಮಗೆ ಇದು ಎಕ್ಸಾಕ್ಟ್ ಇಲ್ಲ. ಕೆಲವು ವಿದ್ವಾಂಸರು ತಿಳಿದಿರುವ ಒಂದು ಅವರ ಕಾವ್ಯ ರಚನೆ ಎಲ್ಲ ನೋಡಿ ಇವರು ಇಂಥ ಕಾಲದಲ್ಲಿ ಇರಬಹುದು ಅಂತ ಒಂದು ಮೇಲ್ಮಟ್ಟಿಗಿನ ಒಂದು ಡೇಟ್ ಆಫ್ ಬರ್ತ್ ಅಂತ ಹೇಳ್ಬೋದು. ಸೊ ಇದೇ ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ರಾಘವಾಂಕನ ಸ್ಥಳ, ದೇಶವನ್ನು ನಾವು ನೋಡೋದಾದರೆ, ರಾಘವಾಂಕ ತನ್ನ ಜನ್ಮಸ್ಥಳ, ಬಾಳಿ ಬದುಕಿದ ಸ್ಥಳ, ರಾಜಶ್ರೇಯ, ಮತ ವಿಚಾರ ಇಂತ್ಯಾದಿ ಸ್ವಂತ ವಿಚಾರಗಳ ಬಗ್ಗೆ ಯಾವುದೇ ಖಚಿತವಾದ ಮಾಹಿತಿಗಳನ್ನು ನಮಗೆ ನೀಡಿಲ್ಲ. ಹಾಗೆ ಹಂಪಿಯ ವಿರೂಪಾಕ್ಷ ಅವನ ಆರಾಧ್ಯ ದೇವ ಎಂಬುದು ಅವನ ಕೃತಿಗಳ ಮೂಲಕ ನಮಗೆ ತಿಳಿಯುತ್ತದೆ. ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ರಾಘವಾಂಕ ತನ್ನ ಕೃತಿಗಳನ್ನು ಹಂಪಿ ವಿರೂಪಾಕ್ಷನಿಗೆ ಅಂಕಿತನಾಮ ಮಾಡಿದ್ದಾನೆ. ಅವನ ಕೃತಿಗಳ ಮೂಲಕ ತಿಳಿದು ಬರುತ್ತದೆ. ಹಾಗೆ ತನ್ನ ತಂದೆಯ ಹೆಸರನ್ನು ಹೇಳುವಾಗಲೂ, ಗುರು ಪರಂಪರೆಯನ್ನು ಹೇಳುವಾಗಲೂ ಅವರೆಲ್ಲರ ಹೆಸರಿನ ಹಿಂದೆ ಹಂಪೆ ಎಂದು ಸೇರಿಸಿದ್ದಾನೆ. ರಾಘವಾಂಕನನ್ನ ಕುರಿತ ಗ್ರಂಥಗಳು ಆತ ಹಂಪೆಯನ್ನೆಂಬ ಸೂಚನೆ ನೀಡುತ್ತದೆ. ಸೋದರ ಸಂಬಂಧಿ ಹಾಗೂ ವಿದ್ಯಾಗುರು ಹರಿಹರನ ಬಳಿ ರಾಘವಾಂಕ ವಿದ್ಯೆ ಕಲಿಯುತ್ತಾ ಪಂಪ ವಿರೂಪಾಕ್ಷನ ಸೇವೆ ಸೋದರ ಮಾಡಿಕೊಂಡು ಇದ್ದಾನೆಂದು, ಹಂಪಿಯ ದೊರೆ ದೇವರಾಜನ ಸಭೆಯಲ್ಲಿ ತನ್ನ ಹರಿಶ್ಚಂದ್ರ ಕಾವ್ಯವನ್ನು ಓದಿ ಮನ್ನಣೆ ಪಡೆದನೆಂದು ರಾಘವಾಂಕ ಚರಿತ್ರ ಮೊದಲಾದ ಗ್ರಂಥಗಳು ನಿರೂಪಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಆಧರಿಸಿ ರಾಘವಾಂಕ ಬಾಳಿ ಬದುಕಿ ಕಾವ್ಯ ರಚನೆ ಮಾಡಿದುದು ಪಂಪ ಕ್ಷೇತ್ರದಲ್ಲಿ ಎಂದು ನಿರ್ಧರಿಸಿಕೊಳ್ಬೇಕಾಗಿದೆ. ಸೊ ರಾಘವಾಂಕನ ತಂದೆ, ತಾಯಿ ಹಾಗೆ ಗುರುಗಳನ್ನ ನಾವು ತಿಳಿಯೋಣ. ರಾಘವಾಂಕನ ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ. ತಂದೆ ಮಹಾದೇವ ಭಟ್ಟ, ತಾಯಿ ರುದ್ರಾಣಿ ಹಾಗೆ ಎಂದು ನಿಶ್ಚಿತ ವಿಚಾರವಾಗಿದೆ. ಶಿವಭಕ್ತರಾದ ಇವರು ಹಂಪಿಯ ವಿರೂಪಾಕ್ಷನ ಕೃಪೆಯಿಂದ ಕುಲಗುರು ಹರೀಶ್ವರನ ವರಪ್ರಸಾದದಿಂದ ರಾಘವಾಂಕನನ್ನು ಮಗನಾಗಿ ಪಡೆದನೆಂದು ಕತೆ ಹೇಳುತ್ತೆ. ಮತ್ತು ಮತ ಯಾವುದು ಅಂದರೆ ಕ್ಯಾಸ್ಟ್, ಜಾತಿ. ಹಂಪೆಯ ಶಂಕರಪ್ರಭು, ಹಂಪೆಯ ಮಾದಿರಾಜ, ಹಂಪೆಯ ಮಹಾದೇವ ಭಟ್ಟ, ಹಂಪೆಯ ಹರೀಶ್ವರ. ಇದು ರಾಘವಾಂಕನ ಗುರು ಪರಂಪರೆ. ರಾಘವಾಂಕನಿಗೆ ವೀರಶೈವ ಪದ್ಧತಿಯಂತೆ ಹರಿಹರನು ವಿದ್ಯಾಗುರು, ದೀಕ್ಷಾಗುರು ಮತ್ತು ಮೋಕ್ಷಗುರು ಎಂದು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಹರಿಹರ ದೀಕ್ಷಾ ಗುರುವಾದರೆ ಕೆರೆಯ ಪದ್ಮರಸ ಮೋಕ್ಷ ಗುರುವಾಗುವನು ಎಂದು ಅದೇ ವಿದ್ವಾಂಸರು ಬಿ. ಶಿವಮೂರ್ತಿ ಶಾಸ್ತ್ರಿ ಇನ್ನೊಂದೆಡೆ ಹೇಳಿದ್ದಾರೆ. ಹಂಪೆಯ ವಿರೂಪಾಕ್ಷ ರಾಘವಾಂಕನ ಇಷ್ಟ ದೈವವಾಗಿರುವುದರಿಂದಲೂ ಆತನ ಕೃತಿಗಳ ನಾಯಕರೆಲ್ಲರೂ ಶಿವಭಕ್ತರಾಗಿರುವುದರಿಂದಲೂ ಕೃತಿಗಳನ್ನು ಶಿವಭಕ್ತಿ ಪಾರಮ್ಯವೇ ಪ್ರತಿಪಾದಿತವಾಗಿರುವುದರಿಂದಲೂ ರಾಘವಾಂಕ ಶಿವಭಕ್ತನಾಗಿದ್ದಾನೆಂದು, ವೀರಶೈವ ಮತಸ್ಥನಾಗಿದ್ದಾನೆಂದು ತಿಳಿಯಬಹುದಾಗಿದೆ. ರಾಘವಾಂಕ ಮೊದಲ ಶೈವನಾಗಿದ್ದು ಆಮೇಲೆ ವೀರಶೈವನಾದನೆಂಬ ಅಭಿಪ್ರಾಯವೂ ಇದೆ ಎಂಬುದು ಗಮನಾರ್ಹ ವಿಷಯವಾಗಿದೆ. ಹಾಗೆ ನಾವು ಬಿರುದುಗಳನ್ನು ನಾವು ನೋಡೋಣ. ಪಂಪೆಯ ದೊರೆ ದೇವರಾಜ ರಾಘವಾಂಕನ
ಪಾಂಡಿತ್ಯವನ್ನು ಕೇಳಿ ತಿಳಿದು ಕವಿ ಶರಭ ಬೇರುಂಡ ಎಂಬ ಬಿರುದುಳ್ಳ ಪಡೆದ ಪಂಡ್ಯವನ್ನು ನಾನಾ ರತ್ನ ಭೂಷಣಗಳನ್ನು ಕೊಟ್ಟು ಗೌರವಿಸ್ತಾರೆ. ಅರಿಶ್ಚಂದ್ರ ಕಾವ್ಯವನ್ನು ಬರೆಯುವಂತೆ ಭಿನ್ನ ಮಾಡ್ತಾನೆ. ಅದರಂತೆ ರಾಘವಾಂಕನು ಮಾನವನಾರನಾದ ಹರಿಶ್ಚಂದ್ರನ ಹೊದೆಯನ್ನು ಬರೆದು ದೇವರಾಜನ ಸಭೆಯಲ್ಲಿ ಓದಲು ಅಲ್ಲಿಂದ ವಿವಿಧ ಕಲಾಪಂಡಿತರು ರಾಜನ ಮೆಚ್ಚಿ ಹೊಗಳಿದರು. ರಾಜನ ಹರಿಶ್ಚಂದ್ರ ಕಾವ್ಯವನ್ನು ಅರಿವಾಣದಲ್ಲಿರಿಸಿ ಪಲ್ಲಕ್ಕಿಯ ಮೇಲೆ ಇಟ್ಟು ರಾಘವಾಂಕನನ್ನು ಆನೆಯ ಮೇಲೆ ಕೂರಿಸಿ ಮೆರೆಸಿದರು. ಆದರೆ ಹರಿಹರ ಮಾತ್ರ ಮರಡಕಾತ ಕಥನಕ್ಕಲ್ಲದೆ ರಾಜ ಕತೆಗೊಂಡ ಬಣ್ಣದೆಂಬ ಮನ ಎಂದು ತಿರಸ್ಕರಿಸಿದನು. ಪ್ರತಿವಾದಗಳು ಬೆಳೆದು ರಾಘವಾಂಕನ ಶರಣ ನಿಂದನೆಯನ್ನು ತಾಳಲಾರದೆ ಅವನ ಹಲ್ಲುಗಳು ಉದುರುವಂತೆ ಹೊಡಿತಾನೆ. ಪಶ್ಚಾತ್ತಾಪಕ್ಕೊಳಗಾದ ರಾಘವಾಂಕ ಗುರುವನ್ನು ಹೋಲಿಸಿ ಶೈವ ಶ್ರುತಿ ಪಂಚಕಗಳನ್ನು ರಚಿಸಿ ಉದುರಿದ ಹಲ್ಲುಗಳನ್ನು ಮರಳಿ ಪಡಿತಾನೆ. ಹೊಯ್ಸಳ ನರಸಿಂಹ ಬಲ್ಲಾಳನ ಅಮಾತ್ಯ ಕರೆಯ ಪದ್ಮರಸನು ಸಿದ್ದರಾಮಚರಿತೆಯನ್ನು ಮೆಚ್ಚಿ ಅದರ ಕರ್ತೃಕ ರಾಘವಾಂಕನನ್ನು ಕರೆಸಿಕೊಂಡು ಕೊಂಡಾಡ್ತಾನೆ. ಆನಂತರ ರಾಘವಾಂಕನು ಓರಂಗಲ್ಲಿಗೆ ಹೋಗಿ ಅಲ್ಲಿನ ರಾಜ ಪ್ರತಾಪರುದ್ರನ ಸಭೆಯನ್ನು ತನ್ನ ಮೀಸಲು ಗವಿತಿಯಾದ ವೀರೇಶ ಚರಿತ್ರೆಯನ್ನು ಹೇಳಿ ಪ್ರತಿವಾದಿಗಳನ್ನು ಗೆಲ್ತಾನೆ. ಪ್ರತಾಪರುದ್ರನಿಂದ ಮನ್ನಣೆಯನ್ನು ಪಡೆದನು. ಅಲ್ಲಿಂದ ಹಂಪೆಗೆ ಬಂದು ಹರಿಹರನ ಅಪ್ಪಣೆಯಂತೆ ಹೊಯ್ಸಳರ ಸಾಮ್ರಾಜ್ಯಕ್ಕೆ ಸೇರಿದ ವೇಲೂರಿಗೆ ಹೋಗಿ ಅಲ್ಲಿ ಬಯಲಾದನು. ಇದು ರಾಘವಾಂಕನ ಚರಿತ್ರದಿಂದ ತಿಳಿದುಬರುವ ರಾಘವಾಂಕನ ಜೀವನದ ಮೂಲ ರೇಖೆಯಾಗಿದೆ. ಹಾಗೆ ರಾಘವಾಂಕನ ಕೃತಿಗಳ ಬಗ್ಗೆ ತಿಳಿದಾದರೆ ಹರಿಶ್ಚಂದ್ರ ಚರಿತ್ರ, ಹಾಗೆ ಸಿದ್ದರಾಮ ಚರಿತ್ರ, ಸೋಮನಾಥ ಚರಿತ್ರ, ವೀರೇಶ್ವರ ಚರಿತ, ಹಾಗೆ ಶರಭ ಚರಿತ್ರ ಇವುಗಳಾಗಿವೆ ಇವರ ಕೃತಿಗಳು. ಇದರ ಜೊತೆ ಇನ್ನೂ 2 ಸೇರಿಸೋದಾದರೆ ಸೋಮನಾಥ ಚರಿತ್ರ ಹಾಗೆ ವೀರೇಶ್ವರ ಚರಿತ್ರೆಗಳು ಕೂಡ ಇದ್ದವು ಅಂತ ಹೇಳ್ತಾರೆ. ಹಾಗೆ ಶರಭ ಚರಿತ್ರ ಕೂಡ ಇತ್ತು ಅಂತಾರೆ. ಹಾಗೆ ನಂತರ ದೇವಾಂಗ ದಾಸಿಮಯ್ಯ ಪುರಾಣ ಮತ್ತು ನಳಚರಿತ್ರೆ, ನಂದೀಶ ಚರಿತ್ರೆ ಅಂತ, ಹಾಗೆ ಉಭಯ ಕವಿ ಕಮಲರವಿ ಎಂಬ ಬಿರುದನ್ನು ಕೂಡ ರಾಘವಾಂಕ ಸಂಸ್ಕೃತದಲ್ಲಿಯೂ ಗ್ರಂಥ ರಚನೆ ಮಾಡಿದ್ದಾನೆ ಅಂತ ಅಭಿಪ್ರಾಯ ಇದೆ. ಸೊ ಐ ಹೋಪ್ ಯು ಗೈಸ್ ನಿಮಗೆ ರಾಘವಾಂಕನ ಅವರ ಜನ್ಮಸ್ಥಳದ ಬಗ್ಗೆ, ಅವರ ಜನನ ಮತ್ತು ಅವರ ಬಿರುದುಗಳು, ಕೃತಿಗಳ ಬಗ್ಗೆ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದ್ದರೆ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮಗೆ ಇನ್ನೂ ಹೆಚ್ಚು ವಿಡಿಯೋಸ್ನ ನಾನು ಇದರ ಹರಿಶ್ಚಂದ್ರದ ಒಂದು ಕಾವ್ಯದ ಎಲ್ಲ ಘಟಕಗಳನ್ನು ನಿಮಗೆ ವಿಡಿಯೋನ ಅಪ್ಲೋಡ್ನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, see you in the next video. Bye, take care.